ಈಗ ಆಟೋಗೆ ಗ್ಯಾಸ್ ಸಿಗ್ತಾ ಇಲ್ಲ, ಎಷ್ಟು ಕೊಡ್ತಾ ಇದ್ರು, ಇವಾಗ ಎಷ್ಟು ಕೊಡ್ತಾ ಇದ್ದಾರೆ? ಅಲ್ಲಿ ಯುದ್ಧ ಸ್ಟಾರ್ಟ್ ಆದಾಗಿಂದ ಇಲ್ಲಿ ನಮ್ಮ ಆಟೋದವರಿಗೆ ಏಟ್ ಬೀಳ್ತೈತೆ. ಅವ್ರು ಸ್ಟಾಪ್ ಮಾಡಿದ್ರೆ ಇಲ್ಲಿ ನಮ್ಮ ಆಟೋದವರು ನೆಮ್ಮದಿಗಿರ್ತಾರೆ ಅಷ್ಟೇ. ನಾವು ಹೇಳೋದಂದ್ರೆ ಎಷ್ಟು ಗ್ಯಾಸ್ ಮೊದಲು ಯಾವುದೇ ಬಂಕಲ್ಲಿ ಹೋಗ್ರಿ ಗ್ಯಾಸ್ ಸ್ಪಾಟ್ ಅಲ್ಲಿ ಸಿಗುತ್ತೆ, ಹಾಕೊಂಡು ಹೋಗ್ತಾ ಇದ್ರಿ. 60 ರೂಪಾಯಿ 65 ರೂಪಾಯಿ ಗ್ಯಾಸ್ ಇವಾಗ 110 120 ಮಾಡ್ಕೊಂಡ್ರೆ ಎಲ್ಲಿಂದ ಕೊಡ್ಬೇಕು ನಾವು? ಫಸ್ಟ್ ಎಷ್ಟು ಲೀಟರ್ ಕೊಡ್ತಾ ಇದ್ರು ನೀವು? ಫಸ್ಟ್ ನಮ್ಗೆ ಇಷ್ಟ ಬಂದು ಹಾಕೋಬಹುದು. 5 ಲೀಟರ್ 6 ಲೀಟರ್ ಮಿನಿಮಮ್ ಇರೋದೇ 13 14 15 ಲಾಸ್ಟ್ ನಮ್ದು. ಅದರೊಳಗೆ ನಾವು ಹೆಂಗೋ ಹಾಕೊಬಹುದು, ಕರೆಕ್ಟಾಗಿ ಗ್ಯಾಸ್ ಸಿಗ್ತಾ ಇತ್ತು. ಈಗ ಅಲ್ಲಿ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ನಮ್ಗೆ ಹೊಟ್ಟೆ ಮೇಲೆ ಹೊಡೆದಂಗಾಯ್ತು. ಎಷ್ಟು ಕೆಜಿ ಕೊಡ್ತಾವ್ರಿ ಇವಾಗ 2 3 2 ಇಲ್ಲ 4 ಅಷ್ಟಾದ್ಮೇಲೆ ಕೊಡ್ತಾ ಇಲ್ಲ. ಅದನ್ನ ಕೊಡ್ತಾರೆ. ಅಟ್ಲೀಸ್ಟ್ 2 ಕೊಟ್ರು ಹೆಂಗೋ ಖುಷಿಯಾಗಿ ಹೋಗ್ಬೋದು. ಏನ್ ಹೇಳ್ತಾರೆ ಬಂಕ್ ಹತ್ರ ಬಂದ್ರೆ? ಸ್ಟಾಕ್ ಇಲ್ಲ ಅಂತಾರೆ. ಅಲ್ಲಿ ಯುದ್ಧ ನಡೀತಿದೆ, ಮಾತಕ್ಕೆ ಮುಂಚೆ ಯುದ್ಧ ನಡೀತಿದೆ. ಅವ್ರಿಗೂ ನಮ್ಗೆ ಏನ್ ಸಂಬಂಧ ಹೇಳಿ? ಅಲ್ಲಿ ಯುದ್ಧ ಅವ್ರು ಮಾಡ್ಕೊಂಡು ಹೊಡ್ಕೊಳ್ಳಿ. ಎಲ್ಲ ಸ್ಟಾಪ್ ಆಯ್ತು ಸರ್, ಎಲ್ಲ ಸ್ಟಾಪ್ ಆಯ್ತು. ಲೋನ್ ಕಟ್ಟಕ್ ಆಗ್ತಾ ಇಲ್ಲ, 4 ತಿಂಗಳು ಲೋನ್ ಕಟ್ಟಿಲ್ಲ, ಮನೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ. ಈಗ ನೋಡಿ, ನೀವೇ ನೋಡಿ ಎಷ್ಟು ಆಟೋದವ್ರು ನಿಂತಿದ್ದಾರೆ ಅಂದ್ರೆ ಹೆಂಗೆ ಕೊಡ್ತಾರೆ? ಎಷ್ಟು ಗಂಟೆಯಿಂದ ಕಾಯ್ತಿದ್ರಿ ಇಲ್ಲಿ? ನಾವು ಬೆಳಿಗ್ಗೆ 5 ಗಂಟೆಯಿಂದ ಕಾಯ್ತೀವಿ ಸರ್. ನಾವು ನೋಡಿ, ನಾಷ್ಟಾ ಇಲ್ಲ, ಒಂದು ಗ್ಲಾಸ್ ಕುಡಿ ಟೀ ಕಾಸಿಲ್ಲ, ಇರೋ ತಂದಿರೋ 500 ರೂಪಾಯಿ ತಂದು ಗ್ಯಾಸ್ಗೆ. ಇಲ್ಲೇ ಟೀ ಕಾಪಿಗೆ ಹೋಗ್ತಾ ಇದ್ರೆ ಗ್ಯಾಸ್ ಎಲ್ಲಿಂದ ಹಾಕೋದು? ಯಾರು ತಲೆ ಹೊಡಿಬೇಕು ನಾವು ಹೇಳಿ ಸರ್, ನೋಡೋಣ. ಈಗೇನ್ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆಲ್ಲ ಏನ್ ಹೇಳ್ತೀರಾ? ನಾವ್ ಏನ್ ಹೇಳೋದು ಸರ್, ನಮ್ಮ ಆಟೋದವ್ರಿಗೆ ನೀವು ಒಂದು ಹೆಲ್ಪ್ ಮಾಡಿ ಗ್ಯಾಸ್ ಹಾಕ್ಸಿ ಸಾಕು ಅಷ್ಟೇ. ಅವ್ರು ಹೆಂಗಾದ ಇಲ್ಲಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯಕ್ಕೆ ಹೆಂಗ ಅವ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ನಮ್ ಬೇಕಾದ್ರೇನು ಗ್ಯಾಸ್ ಬೇಕು. ನಾವು ಗ್ಯಾಸ್ ಕೊಟ್ರೆ ನಾವು ಹೊಟ್ಟೆ ತುಂಬ ಮನೆಯವ್ರು ತುಂಬಿದಂಗೆ. ಇವಾಗ ಹೌದು ಸರ್, 2 ಸಾವಿರ ಕೇಳ್ಕೊಂಡ್ರೆ ಇವಾಗ ನಾವು ಗ್ಯಾಸ್ ಇಲ್ಲ ಅಂದ್ರೆ ಮನೇಲಿ ಹೋದ್ರೆ ಏನಂತಾರೆ, ಜಗಳ ಮಾಡ್ಕೊಂಡು ಅವ್ರು ಸಪರೇಟ್ ಹೋಗ್ತಾರೆ. ಅವ್ರು ತವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಅಮ್ಮ ಮನೆಗೆ ಹೋಗ್ತೀರಿ ಈ ಗ್ಯಾಸ್ ಇಂದ. ಯಾಕೆ ನಾವೇನು ಕೊಟ್ಟಿಲ್ಲ ಮನೆಗೆ ಕೊಟ್ಟಿರ್ತ ನಮ್ಗೂ ಯೂಸ್ ಆಗ್ಬೇಕಿಲ್ಲ. ತುಂಬಾ ಕಷ್ಟ ಇದೆ ಸರ್. ನೋವು ಹೇಳ್ಕೊಂಬಾರ್ದು. ರಾತ್ರಿ ಕುಡಿದಾಗ ಇನ್ನೂ ಜಾಸ್ತಿ ನೋವು ಬರುತ್ತೆ. ಇವಾಗ ಕುಡಿಬಾರ್ದು ಸುಮ್ಮನೆ ಕೂತಿದ್ದೀನಿ. ಇದರಿಂದ ಡೈಲಿ 1 ಕೊಟ್ರೆ 2 ಕೊಟ್ರೆ ಕುಡಿತಾ ಇದ್ದೀನಿ ಇವರಿಂದಾನೆ. ನೋಡಿ, ಗಾಡಿ ಫಸ್ಟ್ ಗಾಡಿ ನಂದಿದೆ. ಟೋಕನ್ ನೋಡಿ ನೋಡಿ, ಸೆಂಟ್ರಲ್ ಜೈಲಿ ಕೊಡ್ತಾರ ಸ್ಲೈಟು ಇಟ್ಕೊಳ್ಳಿ ಅಂತ ನೋಡಿ. ಟೋಕನ್ ಕೊಟ್ಟಿದ್ದಾರೆ, ಹಾಕ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ನಾ ಬಂದಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ನಾವೆಲ್ಲ ನಿನ್ನೆಯಿಂದ ಇಲ್ಲೇ ಕೂತಿದ್ರಿ ಸರ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಏರಿಯಾ ಸರ್, ಮಿನಿಮಮ್ 1000 ಗಾಡಿ ಇರುತ್ತೆ. ಏನ್ಗೆ ಈಗ ಮಾಡ್ತಾ ಇದಾರೆ? ಇಲ್ಲ, ಒಂದು ಕೆಲಸ ಮಾಡಿ, ಎಲ್ಲ ಬಂಕನ್ನು ಮುಚ್ಚಿಬಿಟ್ಟು ಸೈಲೆಂಟಾಗಿ ಅವಾಗ ಆಟೋದವರು ಮುಚ್ಕೊಂಡು ಮನೆಗಿರ್ತಾರೆ. ಸಾಲನೋ ಮಾಡೋಣ ಮಾಡ್ಕೊಂಡು ಮನೆಗಿರ್ತಾರೆ. ಇಲ್ಲ, ಆಟೋ ಬಂಕನ್ನು ಮುಚ್ಚಿಬಿಡು ಅಂತೇಳಿ ಪ್ಲೀಸ್. ಅಷ್ಟೇ ನಾವು ಕೇಳೋದು. ಇದು ದಿನ ನಮ್ಮ ಕೈಲಿ ಆಗಲ್ಲ ಸರ್, ನಿಜಾಗೂ. ಡೈಲಿ ಬಸ್ಸಲ್ಲಿ ಬರಬೇಕು, ಡೈಲಿ ಬಸ್ಸಿಂದ ಹೋಗ್ಬೇಕು. ಏನು ಹತ್ರ ಇದೆ ಮನೆ ನಮಗೆ? ಮನೆ ಹತ್ರ ಇದೆ. ಹೌದು ಸರ್, ನಿನ್ನೆ ಬೆಳಿಗ್ಗೆ ಖಾಲಿ ನಿಲ್ಸಿದ್ದೀರಿ, ಇನ್ನೂ ಗಂಟೆ ಗಾಡಿ ಎತ್ತಿಲ್ಲ. ಮನೆಗೆ ಹೋಗಿ ನೈಟ್ 9 ಗಂಟೆಗೆ ಮನೆಗೆ ಹೋಗಿ ಬೆಳಿಗ್ಗೆ 6 ಗಂಟೆ ಬಂದಿರೋದು. ಬಂದು ಕೂತಿದ್ದೀರಿ. ಯಾರೋ ಇಲ್ಲೇ ನೋಡಿ, ನಮ್ದು ಎಲ್ಲಾರ್ದು ಇಲ್ಲೇ ನೋಡಿ, ಲೈನ್ ಫುಲ್ ಗ್ಯಾಸ್ ಖಾಲಿನೇ. ನಮ್ದು ಫಸ್ಟ್ ಗಾಡಿಯಲ್ಲಿ ಇದೆ ನೋಡಿ, ಗಾಡಿ ಇದು ಗ್ಯಾಸ್ ಖಾಲಿ. 150 ಇನ್ನೂ ಜಾಸ್ತಿ ಇರುತ್ತೆ. ಚರ್ಚಿಂದಾನೆ ಇವತ್ತು ಚರ್ಚಿ ಇಲ್ಲ ಅಂತಿದ್ರೆ ಇನ್ನೂ ಗಾಡಿ ಹೋಗ್ತಾ ಇತ್ತು ಮುಂದಕ್ಕೆ. ಅಷ್ಟು ನೋವಾಗ್ಬಿಟ್ಟಿದೆ ಎಲ್ರಿಗೂ. ಡ್ಯಾನಿಯಲ್ ಸರ್, ನಿನ್ನೆ ಬೆಳಗ್ಗೆ 11 ಗಂಟೆಗೆ ನಿಲ್ಸಿರೋ ಗಾಡಿ ಸಂಜೆ 5 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಗ್ಯಾಸ್ ಇಲ್ಲ. ಟೋಕನ್ ನಂಬರ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 4 ಗಂಟೆಗೆ ಬಂದು ನಿಂತಿರೋದು. ಇಲ್ಲಿವರೆಗೂ ಗ್ಯಾಸ್ ಸಿಗ್ತಾ ಇಲ್ಲ. 3-4 ದಿವಸದಿಂದ ಗ್ಯಾಸ್ಗಳ್ದಿದೆ, ಹಿಂಸೆ ಹೊಡಿತು. ಇಲ್ಲಿಂದ 3 ದಿವಸದಿಂದ ದುಡಿಮೆ ಇಲ್ಲ, ಏನಿಲ್ಲ. ಬರಬೇಕು, ಗಾಡಿಗಳು ನೋಡ್ಬೇಕು, ಮನೆಗೆ ಹೋಗ್ಬೇಕು, ಹಂಗಾಗ್ಬಿಡೈತೆ ಪರಿಸ್ಥಿತಿಗಳು. ಬಂಕ್ ಅವ್ರು ಹೇಳ್ತಾರೆ ಯಾವಾಗ ಬರುತ್ತೆ ಅಂತಾರೆ. ಲಾಸ್ಟ್ ಅಲ್ಲಿ ಸ್ಟಾಕ್ ಬರ್ತಾ ಇಲ್ಲ, ಇನ್ನ ಬಂದ್ರೆ ಇನ್ನ ಕನ್ಫರ್ಮ್ ಇಲ್ಲ, ಹೇಳಕ್ಕಾಗಲ್ಲ, ಬರೋ ಗಂಟ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಹಿಂಗ್ ಮಾಡೋದ್ರಂಗಿಂದ ನಮ್ಗೆ ಅಲ್ಲಿಂದ ಇಲ್ಲಿ ಗಾಡಿ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರೋ ಪರಿಸ್ಥಿತಿ ಬಂದಾಗಿದೆ. ಯುದ್ಧದಿಂದ ಈ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ? ತುಂಬಾ ಸಮಸ್ಯೆ ಆಗಿದೆ. ಹೌದು, ಯುದ್ಧ ಕೂಡ ಇನ್ನ ನಿಲ್ಲೋ ತರ ಕಾಣ್ತಾ ಇಲ್ಲ. ನಿಮ್ ಪರಿಸ್ಥಿತಿ ಹೆಂಗಿರುತ್ತೆ? ಹಿಂಗೆ ಆದ್ರೆ ಮನೆ ಪರಿಸ್ಥಿತಿ ತುಂಬಾ ಬ್ಯಾಡ್ ಆಗುತ್ತೆ. ಹೆಂಡತಿ ಮಕ್ಳನ್ನೆಲ್ಲ ರೋಡಿಗೆ ಬಿಟ್ಟು ನಾವು ರೋಡಿಗೆ ಬಂದು ನಿಂತ್ಕೊಬೇಕು ಪರಿಸ್ಥಿತಿ. ಕೂಲಿ ಕೆಲಸ, ಗಾರೆ ಕೆಲಸನ ಅದು ಇದು ಮಾಡ್ಕೊಂಡು ಜೀವನ ಮಾಡ್ಬೇಕಾಗುತ್ತೆ. ಹಂಗಿದೆ, ತುಂಬಾ ಕಷ್ಟ ಆಗ್ತಿದೆ. ಇವಾಗ ನಿನ್ನೆ ಬೆಳಗ್ಗೆ ಗಂಟ 500 ರೂಪಾಯಿವರೆಗೂ ಕೊಡ್ತಾ ಇದ್ರು. ಇವಾಗ ಏನೋ 300 ರೂಪಾಯಿ ಅಂತವ್ರೆ. ಇನ್ನ 3 ಲೀಟರ್ ಬರುತ್ತೆ. ಅದ್ರಲ್ಲಿ ಒಂದು 30-35 ಕಿಲೋಮೀಟರ್ ಓಡಿಸ್ಬೋದು. ಇನ್ನ ಇಲ್ಲಿ ಬಂದ್ಮೇಲೆ ಇವಾಗ 3 ಲೀಟರ್ ಕೊಡ್ತಾರೋ 1 ಲೀಟರ್ ಕೊಡ್ತಾರೋ ಗೊತ್ತಿಲ್ಲ. ಅದು ಬಂದ್ಮೇಲೆ ಏನ್ ಹೇಳ್ತಾರೋ ನೋಡ್ಬೇಕು. ಆ ತರ ಆಗಿದೆ. ಪ್ರತಾಪ್ ಅನ್ನು ಆಟೋಗಳು ಕಾಯ್ತಾ ಇದ್ರೆ ನಿಮ್ಮ ಬಂಕ್ ಹತ್ರ ಬಂದು ಏನ್ ನಿಮ್ ಬಂಕಲ್ಲಿ ಎಷ್ಟು ಅವೈಲೇಬಿಲಿಟಿ ಇದೆ, ಎಷ್ಟು ಇಲ್ವೇ ಇಲ್ವಾ, ಏನ್ ಸರ್ ಏನಾಗ್ತಾ ಇದೆ? ಸರ್, ನಮಗೆ ಬೇಕಾದಷ್ಟು ಸ್ಟಾಕ್ ಅವ್ರು ಕಳಿಸ್ತಾ ಇಲ್ಲ, ಕಮ್ಮಿ ಕಳಿಸ್ತಾರೆ. ಮೊನ್ನೆ ಬಂತು ಸಾಯಂಕಾಲ, ನಿನ್ನೆ ಮಧ್ಯಾಹ್ನ 12 ಗಂಟೆವರೆಗೂ ಆಗ್ತು. ಈಗ ಕಂಪ್ಲೀಟ್ ಖಾಲಿ ಆಗಿದೆ, ಸ್ಟಾಕ್ ಇಲ್ಲ ನಮ್ಮ ಹತ್ರ. ಬರೋದಕ್ಕೆ ಅದು ನಮಗೆ ಕನ್ಫರ್ಮ್ ಆಗಿಲ್ಲ. ಲೋಡ್ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ರೆ ನಾವು ಹೇಳ್ಬೋದು ಯಾವ ಟೈಮಿಗೆ ಬರುತ್ತೆ ಏನು ಅಂತೇಳಿ. ಲೋಡ್ ಕನ್ಫರ್ಮ್ ಆಗಿಲ್ಲ. ಎಷ್ಟು ಲೀಟರ್ ಕೊಡ್ತಾ ಇದೀರಾ ಅಂದಾಜು ಇವಾಗ? ಯಾವಾಗ ಎಷ್ಟು ಕೆಜಿ ಕೊಡ್ತೀರಾ? ಒಂದು ಆಟೋಗೆ ಎಷ್ಟು ಕೆಜಿ? ನಾವು ಆ ತರ ಲಿಮಿಟ್ ಏನು ಮಾಡ್ತಾ ಇಲ್ಲ ನಾವು.
ಯಾರು ಬರ್ತಾರೋ ಅವ್ರು ಹಾಕಿ ಕಳಿಸ್ತಾ ಇದೀವಿ ಅಂದ್ರೆ ಫಸ್ಟ್ full ಎಷ್ಟು ಕೇಳ್ತಾರೆ ಎಷ್ಟು ಕೇಳಿದ್ರು ಹಾಕಿ ಕಳಿಸ್ತಾ ಇದೀವಿ. ಲೋಡ್ ಬಂದ್ರೆ ನಾವು ಹಾಕಿ ಕಳಿಸ್ತೀವಿ. ಎಲ್ರಿಗೂ ಸಿಗ್ಬೇಕಲ್ಲ ಪಾಪ ತುಂಬಾ ಎಲ್ಲಿಗೂ ಸಿಗೋದು ಆ ಟೈಮಲ್ಲಿ ನೋಡ್ಕೊಂಡು ಒಂದು ಅವಾಗ ಸ್ವಲ್ಪ ಕಮ್ಮಿ ಮಾಡ್ತಾ ಇದೀವಿ. ಒಂದೆಲ್ಲರೂ ಸಿಗ್ಲಿ 13-14 ಲೀಟರ್ ಹಾಕ್ಸ್ಕೊಳ್ಳೋ ಅಷ್ಟೊಂದು ಹಾಕಕ್ ಹೋಗಲ್ಲ. 1,500 ಈ ತರ ಹಾಕಿ ಕಳಿಸ್ತಾ ಇದೀವಿ ಅಷ್ಟೇ. ಆ ತರ ಎಲ್ಲ ಆಟಗೂ ಸಿಗೋ ತರ ನೋಡ್ತಾ ಇದ್ದೀವಿ. ನೋಡ್ತಾ ಇದೀವಿ. ಆದ್ರೂ ಇದು ಸ್ಟಾಕ್ ಆಗಲ್ಲ, ಸಾಕಾಗಲ್ಲ. ಸ್ಟಾಕು ಸಾಕಾಗಲ್ಲ. ಅರ್ಧ ದಿನ ಬರೋದು ಹೆಚ್ಚೆಚ್ಚು, ಅವ್ರು ಕೊಡೋದು ಅರ್ಧ ದಿನ ಬರೋದು ಹೆಚ್ಚೆಚ್ಚು ಅಷ್ಟು. ಆ ಥರ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜು ಅಂತ.